ಸಾಧಾರಣ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಲಗ್ನ ಈ ಎರಡು ಟೈಮಲ್ಲಿ ಪ್ರಪಂಚ ಶಕ್ತಿ ಜಾಸ್ತಿ ಬರುತ್ತೆ. ಓಝೋನ್ ಲೇಯರ್ ಕಾಸ್ಮಿಕ್ ಎನರ್ಜಿ ಸಿಕ್ಕಾಪಟ್ಟೆ ಅಬಂಡೆಂಟ್ ಕ್ವಾಂಟಿಟಿ ಅದರಲ್ಲಿ ಸ್ಟೋರ್ ಆಗಿದೆ. ಆ ಓಝೋನ್ ಲೇಯರ್ನಲ್ಲಿರುವ ಆ ಪ್ರಪಂಚ ಶಕ್ತಿ ಬೆಳಗ್ಗೆ 3:30-4 ಗಂಟೆಯಿಂದ ಸೂರ್ಯ ಹುಟ್ಟೋ ಟೈಮ್ ಒಳಗಡೆ ಭೂಮಿಯನ್ನು ಮುಟ್ತಾ ಇರುತ್ತೆ. ಅದು ಆ ಟೈಮಲ್ಲೇ ಆಧ್ಯಾತ್ಮದ ಸಾಧನೆಗಳನ್ನೆಲ್ಲ ಯೋಗಿಗಳು, ಸಂತರು, ಸನ್ಯಾಸಿಗಳು, ಸಿದ್ಧರು ಎಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ನೀವು ಧ್ಯಾನ ಮಾಡೋ ಸಮಯದಲ್ಲಿ ನಿಮ್ಮ ಕೈಗಳಲ್ಲಿ ಕ್ರಿಸ್ಟಲ್ನ ಇಟ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನೀವು ಧ್ಯಾನ ಮಾಡ್ತಿದ್ದೀರಿ ಅಂತಂದರೆ ನಿಮ್ಮ ಬ್ರಹ್ಮರಂಧ್ರದ ಮೂಲಕವಾಗಿ ಏನು ಪ್ರಪಂಚ ಶಕ್ತಿ ಇಳಿಯುತ್ತೆ ಅದು ದೇಹದಲ್ಲಿ ಎಲ್ಲ ಕಡೆನೂ ಹರಡಿ ನಿಮ್ಮ ಕೈಯಿಂದ ಕ್ರಿಸ್ಟಲಿಗೆ ಹೋಗುತ್ತೆ. ಇದು ಒಂದು ಮೆಥಡು. ಇನ್ನೊಂದು, ಒಂದು ನಿಮಿಷ, ನನ್ನ ಹತ್ರ ಬ್ರಾಸ್ ಇದೆ, ಡೈರೆಕ್ಟ್ ಆಗಿ ಅದನ್ನ ಬಗ್ಗೆ ಜಾಸ್ತಿ ಹೇಳ್ಬಿಡಿ, ಯಾಕಂದ್ರೆ ಅದು ಹೆಲ್ಪ್ ಆಗುತ್ತೆ ನನಗೆ. ಇಲ್ಲ, ಯಾವುದೇ ಆಗಲಿ ನೀವು ನಾನು ಹೇಳೋ ಮೆಥಡನ್ನು ಫಾಲೋ ಮಾಡಿ. ಈಗ ನನ್ನ ಹತ್ರ ಕ್ರಿಸ್ಟಲ್ ಇಟ್ಕೊಂಡಿದ್ದೀನಿ, ಕ್ರಿಸ್ಟಲ್ ತೋರಿಸ್ತಾ ಇದ್ದೀನಿ. ಇದು ಒಪ್ಯಾಕೋ, ಇದು ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಯಾವ್ದು ಬೇಕಾದ್ರೆ ಇರಲಿ, ನೀವು ಕ್ಲೆನ್ಸ್ ಮಾಡೋದು ಅಂತಂದರೆ ಈ ಮೆಥಡ್ನ ಯೂಸ್ ಮಾಡಬೇಕು. ನೀವು ಧ್ಯಾನ ಮಾಡೋ ಅಭ್ಯಾಸ ಇದ್ದರೆ ಕೈಯಲ್ಲಿ ಇಟ್ಕೊಂಡು ಅದನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕಣ್ಣಿನ ಮುಚ್ಕೊಂಡು ನೀವೇನು ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡೋದು ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಮಂತ್ರ ಉಚ್ಚಾರಣೆ ಮಾಡ್ತಾ ಇರ್ತೀರಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಥವಾ ಉಸಿರಾಟವನ್ನು ನೋಡ್ತಾ ಇರ್ತೀರಾ, ಅಥವಾ ಎರಡು ಹುಬ್ಬಿನ ಮಧ್ಯದಲ್ಲಿ ನೋಡ್ತಾ ಇರ್ತೀರಾ, ಅಥವಾ ಚಕ್ರಗಳ ಮೇಲೆ ಧ್ಯಾನ ಮಾಡ್ತಿರ್ತೀರಾ. ಅದು ಏನು ಬೇಕಾದ್ರೂ ಮಾಡಿ. ನೀವು ಧ್ಯಾನ ಅಂತ ಅನ್ನೋದು ಏನು ಅಂತಂದರೆ ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ನೀವು ಮುಟ್ಟಿದಾಗ, ಆಲ್ಫಾ ಸ್ಟೇಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆ ಸ್ಥಿತಿಯನ್ನು ಮುಟ್ಟಿದಾಗ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ಆ ಬ್ರಹ್ಮರಂಧ್ರ ಓಪನ್ ಆದಾಗ ಆಕಾಶದಿಂದ ಏನು ನಿಮಗೆ ನಲ್ಲಿನಲ್ಲಿ ನೀರು ಸುರಿದಂಗೆ ಸುರಿತಾ ಇರುತ್ತೆ ಪ್ರಪಂಚ ಶಕ್ತಿ. ಅದು ಕಣ್ಣಿಗೆ ಕಾಣೋದಿಲ್ಲ, ಅದು ನಿಮ್ಮ ಬ್ರಹ್ಮರಂಧ್ರದ ಮೂಲಕವಾಗಿ ನಿಮ್ಮ ದೇಹದಲ್ಲಿ ಎಲ್ಲ ಜಾಗಕ್ಕೂ ಹೋಗುತ್ತೆ, ಹರಡುತ್ತೆ. ನಿಮ್ಮ ಕೈಯಿಂದ, ಅಂಗೈಯಿಂದ ಏನು ಕ್ರಿಸ್ಟಲ್ ಕೈಲಿ ಇಟ್ಕೊಂಡಿದ್ದೀರಾ ಆ ಕ್ರಿಸ್ಟಲ್ಗೆ ಹೋಗುತ್ತೆ. ಇದು ಒಂದು ಮೆಥಡು. ಇನ್ನೊಂದು ವಿಜುವಲೈಸೇಷನ್. ಕಣ್ಣು ಮುಚ್ಚಿ ಕೂತ್ಕೊಂಡು ಆಕಾಶದಿಂದ ಒಂದು ವೈಲೆಟ್ ರೇ ಲೈಟು ಬರ್ತಾ ಇದೆ. ಆ ವೈಲೆಟ್ ರೇ ಲೈಟು ನೀವು ಏನು ಕೈಯಲ್ಲಿ ಕ್ರಿಸ್ಟಲ್ ಇಟ್ಕೊಂಡಿದ್ದೀರಾ ಅಥವಾ ಪೆಂಡುಲಮ್ ಇಟ್ಕೊಂಡಿದ್ದೀರಾ, ಆ ಪೆಂಡುಲಮಿಗೆ ಬಂದು ಅದು ತಾಕ್ತಾ ಇದೆ. ನೀವು ವಿಜುವಲೈಸ್ ಮಾಡಬೇಕು. ವೈಲೆಟ್ ರೇಸ್ ಬರುತ್ತೆ, ಅದು ಕೈಯಲ್ಲಿ ಬೀಳುತ್ತೆ, ಕ್ರಿಸ್ಟಲಿಗೆ ಹೋಗುತ್ತೆ, ಅಥವಾ ಪೆಂಡುಲಮ್ ಯಾವ ಪೆಂಡುಲಮ್ ಇದ್ರೋ ಪೆಂಡುಲಮಿಗೆ ಹೋಗುತ್ತೆ. ಆ ಪೆಂಡುಲಮು ಕ್ಲೆನ್ಸಿಂಗ್ ಆಗುತ್ತೆ ಅಂತ ನೀವು ಮನಸ್ಸಲ್ಲಿ ಊಹೆ ಮಾಡ್ಕೋಬೇಕು. ಇದು ಒಂದು 2 to 3 minutes ಮಾಡಿದ್ರೆ ಸಾಕು. ಇದು ಎನರ್ಜೈಸ್ ಮಾಡೋದು ಅಂತ ಹೇಳ್ತೀವಿ. ಅಥವಾ ಈ ಕಲ್ಲುಪ್ಪು, ಆ ಕಲ್ಲುಪ್ಪು ಮಧ್ಯದಲ್ಲಿ ಇದನ್ನು ಹಾಕಿ ಇಟ್ಬಿಟ್ರಿ ಅಂತಂದರೆ ನೆಗೆಟಿವ್ಸ್ನೆಲ್ಲ ಸಕ್ ಮಾಡಿಕೊಂಡು ಆಕಾಶದಿಂದ ಪ್ರಪಂಚ ಶಕ್ತಿಯನ್ನು ಹೀರ್ಕೊಳುತ್ತೆ. ಸೊ ಇದನ್ನು ಎನರ್ಜೈಸ್ ಮಾಡೋ ವಿಧಾನ ಇದು.